ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಬೆಳಕಿನ ಹಬ್ಬ ಆರಂಭವಾಗ್ತಿದ್ದಂತೆ ಬದುಕು ಕತ್ತಲಾಗಲು ಶುರುವಾಗಿದೆ. ಹಬ್ಬ ಆರಂಭವಾಗ್ತಿದ್ದಂತೆ ಪಟಾಕಿ ಸದ್ದು ಜೋರಾಗಿದ್ರೆ ಇತ್ತ ಕಣ್ಣುಗಳ ಮೇಲೆ ಬರೆ ಎಳ್ತಿದೆ. ಹಾಗಾದ್ರೆ ಹಬ್ಬ ಆರಂಭದಲ್ಲಿ ಪಟಾಕಿಯಿಂದಾದ ಅವಘಡಗಳೇನು ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಪಟಾಕಿ ಸಿಡಿದು 40ಕ್ಕೂ ಹೆಚ್ಚು ಮಂದಿ ಕಣ್ಣಿಗೆ ಗಾಯ. ಪಟಾಕಿ ಸಿಡಿದು ಗಾಯಗೊಂಡ ಮಕ್ಕಳ ಸಂಖ್ಯೆ ಹೆಚ್ಚಳ. ದೀಪಾವಳಿ ಹಬ್ಬ ಬಂದ್ರೆ ಸಾಕು ಪಟಾಕಿಗಳ ಸದ್ದು ಕಿವಿಗೆ ಅಪ್ಪಳಿಸುತ್ತೆ. ಪ್ರಕಾಶಮಾನವಾದ ಪಟಾಕಿಯ ಬೆಳಕು ಕಣ್ಣಿಗೆ ಕುಕ್ಕುತ್ತೆ. ಆದ್ರೆ ಆ ಸಂಭ್ರಮ ಸಡಗರ ಇಲ್ಲದೆ ದೀಪಾವಳಿ ಹಬ್ಬವೇ ಇಲ್ಲ ಅನ್ನೋ ರೀತಿಯಾಗಿದೆ. ಆದ್ರೆ ಆ ಪಟಾಕಿಗಳೇ ಪ್ರಕಾಶಮಾನವಾದ ಬೆಳಕುಗಳೇ ಕಣ್ಣಿನ ಮೇಲೆ ಎಳೆಯುತ್ತಿದೆ. ದೀಪಾವಳಿ ಹಬ್ಬ ಆರಂಭವಾಗಿದೆ. ಹಬ್ಬದ ಆರಂಭದಲ್ಲೇ 40 ಪುಟ್ಟ ಮಕ್ಕಳು ಪಟಾಕಿಗಳಿಂದ ತಮ್ಮ ಕಣ್ಣುಗಳಿಗೆ ಗಾಯ ಮಾಡಿಕೊಂಡಿದ್ದಾರೆ. ಹೌದು, ದೀಪಾವಳಿ ಹಬ್ಬ ಆರಂಭವಾಗಿದೆ. ಆದರೆ ಪಟಾಕಿಗಳ ಸದ್ದು ಬೆಂಗಳೂರಿನಲ್ಲಿ ವಾರದ ಹಿಂದೆಯೇ ಶುರುವಾಗಿತ್ತು. ನಿನ್ನೆಯಿಂದಲೂ ಪಟಾಕಿ ಅವಘಡಗಳೇ ಶುರುವಾಗಿದೆ. ನಿನ್ನೆ ರಾತ್ರಿ ಪಟಾಕಿ ಸಿಡಿಸುವ ಭರದಲ್ಲಿ 40ಕ್ಕೂ ಹೆಚ್ಚು ಜನ ಮಕ್ಕಳು ತಮ್ಮ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಅದರಲ್ಲಿ 11 ಗಾಯಾಳುಗಳು ಮಿಂಟೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು, ಇಬ್ಬರ ಕಣ್ಣಿಗೆ ಗಂಭೀರವಾಗಿ ಏಟಾಗಿದೆ. ಅವರಿಗೆ ತುರ್ತು ಸರ್ಜರಿ ಮಾಡಲಾಗಿದೆ. ಈಗ ನಮ್ಮಲ್ಲಿ 11 ಕೇಸು ಬಂದಿದೆ ನಿನ್ನೆ. ಅದರಲ್ಲಿ 7 ಸಿಂಪಲ್ ಆಗಿರ್ತಕ್ಕಂಥದ್ದು ಮತ್ತು 4 ತೀವ್ರತರ ಗಾಯ ಆಗಿ ಬಂದಿರತಕ್ಕಂಥದ್ದು. ಅದರಲ್ಲಿ 4 ಮಕ್ಕಳು ಬಂದಿದ್ದವು. ಅದರಲ್ಲಿ 2 ಸಿಂಪಲ್ ಇಂಜುರಿ ಆಗಿರ್ತಕ್ಕಂಥದ್ದು, ಅದರಲ್ಲಿ ಮತ್ತು ಗ್ರೀವಿಯಸ್ ಇಂಜುರಿ 2 ಆಗಿರ್ತಕ್ಕಂಥದ್ದು. ಈಗ ಇದರಲ್ಲಿ 4ರಲ್ಲಿ ನಾವು 2 ತೀವ್ರತರವಾಗಿ ಗಾಯ ಆಗಿ ಅಂದರೆ ಕರೆಗುಡ್ಡಿಗೆ ಏಟು ಬಿದ್ದು ಅದನ್ನು ಆಪರೇಷನ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಇನ್ನೂ 2 ಕೇಸು ಅದು ಕೂಡ ತೀವ್ರತರದ ಗಾಯ ಆಗಿತ್ತು, ಒಳಗಡೆ ರಕ್ತಸ್ರಾವವಾಗಿ ಬಂದಿರತಕ್ಕಂಥದ್ದು. ಈ 4 ಕೇಸನ್ನು ನಮ್ಮಲ್ಲಿ ಅಡ್ಮಿಟ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಇನ್ನು ನಾರಾಯಣ ಆಸ್ಪತ್ರೆಗೆ ದಾಖಲಾಗ್ತಿರುವ ಗಾಯಾಳುಗಳ ಸಂಖ್ಯೆ ಏರಿಕೆಯಾಗಿದೆ. ನಿನ್ನೆ ಒಂದೇ ರಾತ್ರಿಯಲ್ಲೇ 33 ಗಾಯಾಳುಗಳು ನಾರಾಯಣ ನೇತ್ರಾಲಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅನೇಕ ಮಕ್ಕಳಿಗೆ ಗಂಭೀರ ಗಾಯವಾಗಿದ್ದು ಒಳರೋಗಿ ವಿಭಾಗದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಒಟ್ಟಲ್ಲಿ ಬೆಳಕಿನ ಹಬ್ಬದ ದೀಪಾವಳಿಯಂತೆ ಅನೇಕರ ಬದುಕು ಕತ್ತಲಾಗಿದ್ದು, ಇನ್ನಾದ್ರೂ ಆದಷ್ಟು ದೀಪಗಳನ್ನ ಹಚ್ಚುತ್ತಾ ಪಟಾಕಿಗಳನ್ನ ಕಮ್ಮಿ ಸಿಡಿಸುತ್ತಾ ಬೆಳಕಿನ ಹಬ್ಬವನ್ನ ಆಚರಿಸಲಿ ಎನ್ನುವುದೇ ನಮ್ಮ ಆಶಯ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.